ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಅಭ್ಯಾಸ 2.5 ಅನ್ನು ಬಿಡಿಸ್ತಿದ್ವಿ. ಪೈಥಾಗರಸ್ ಪ್ರಮೇಯವನ್ನು ಬಳಸ್ಕೊಂಡು ಮಾಡುವಂಥ ಸಮಸ್ಯೆಗಳು ಬಹಳ ಸರಳ ಇದ್ದವು, ಬಹಳ ಇಂಟ್ರೆಸ್ಟಿಂಗ್ ಇದೆ. ವಾರ್ಷಿಕ ಪರೀಕ್ಷೆ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಕೂಡ. ಅದರ ಮುಂದುವರೆದ ಭಾಗವನ್ನು ನೋಡೋಣ. 12ನೇ ಪ್ರಾಬ್ಲಮ್. 6 ಮೀಟರ್ ಮತ್ತು 11 ಮೀಟರ್ ಉದ್ದದ 2 ಕಂಬಗಳ ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ಆ ಕಂಬಗಳ ಪಾದಗಳ ನಡುವಿನ ಅಂತರ 12 ಮೀಟರ್ ಆದರೆ ಅವುಗಳ ತುದಿಗಳ ನಡುವಿನ ಅಂತರವೇನು? ಇಲ್ಲಿ ಎ ಬಿ ಅನ್ನೋದೊಂದು ಕಂಬ 6 ಮೀಟರ್ ಐತಿ ಎತ್ತರ, ಸಿ ಡಿ ಅನ್ನೋದೊಂದು ಕಂಬ 11 ಮೀಟರ್ ಎತ್ತರ ಐತಿ. ಇವುಗಳ ಪಾದಗಳ ನಡುವಿನ ಅಂತರ ಕೊಟ್ಟರೆ 12 ಮೀಟರ್ ಐತಿ. ಹಾಗಾದರೆ ತುದಿಗಳ ನಡುವಿನ ಅಂತರ ಎ ಸಿ ಅಳತೆ ಎಷ್ಟು ಅಂತ ಕೇಳಾರ. ಬಹಳ ಸಿಂಪಲ್ ಐತಿ. ಮೊದಲು ದತ್ತಾಂಶ ಬರ್ಕೊಂಡು ನೋಡಿ. ದತ್ತಾಂಶ ಏನ್ ಬರ್ಕೊಂಡ್ವಿ? ಕಂಬ ಎ ಬಿ ದ ಉದ್ದ 6 ಮೀಟರ್, ಕಂಬ ಸಿ ಡಿ ದ ಉದ್ದ 11 ಮೀಟರ್. ನೆಕ್ಸ್ಟ್ ಕಂಬಗಳ ಪಾದಗಳ ನಡುವಿನ ಅಂತರ ಬಿ ಡಿ 12 ಮೀಟರ್ ಐತಿ. ಕಂಬಗಳ ತುದಿಗಳ ನಡುವಿನ ಅಂತರ ಎ ಸಿ ಅಳತೆ ಎಷ್ಟು ಅಂತ ಕೇಳಿದಾರ. ಯಾವ ತರ ಬಿಡಿಸ್ಬೋದು ಅಂದ್ರೆ ನಾವು ಈಗ ಬಿ ಡಿ ಇಸ್ ಈಕ್ವಲ್ ಟು ಎ ಪಿ ಇರ್ತೈತಿ. ಯಾಕಂದ್ರೆ ಕಂಬಗಳು ಲಂಬವಾಗಿ ನಿಂತಿರೋದ್ರಿಂದ ಅಂದ್ರೆ ಸಮಾಂತರ ಇರ್ತಾವೆ. ಇಲ್ಲಿ ಎಷ್ಟು ಅಂತರ ಇರ್ತೈತಿ, ಇಲ್ಲಿ ಕೂಡ ಅಷ್ಟೇ ಅಂತರ ಇರ್ತೈತಿ. ಅಂದ್ರೆ ಇದು ಕೂಡ 12 ಮೀಟರ್ ಆಯ್ತು. ಟೋಟಲ್ ಸಿ ಡಿ 11 ಮೀಟರ್ ಆದ್ರೆ ಸಿ ಪಿ ಅಳತೆ ಎಷ್ಟು ಆಗ್ತೈತಿ? ಟೋಟಲ್ 11. ಇದು ಎ ಬಿ ಮತ್ತು ಪಿ ಡಿ ಅಳತೆಗಳು ಸೇಮ್ ಇರ್ತಾವೆ. ಯಾಕಂದ್ರೆ ಅದು ಸಮಾಂತರ ಐತಿ. ಇಲ್ಲಿ ಕರೆಕ್ಟ್ ಲಂಬವಾಗಿ ರೇಖೆ ಅಂದ್ರೆ ಬಿ ಡಿ ಸಮಾಂತರ ಎ ಪಿ ಎಷ್ಟೈತೆ ಅಂತರ, ಪಿ ಡಿ ಕೂಡ ಅಷ್ಟಾಗ್ತೈತಿ. ಹಾಗಾಗಿ ಈಗ ನಾವು ಎ ಪಿ ಸಿ ತ್ರಿಭುಜದೊಳಗೆ ಏನ್ ಮಾಡಬೇಕು? ಇದು 90 ಡಿಗ್ರಿ ಕೋನ. ಇದ್ರ ಅಳತಿ ಗೊತ್ತೈತೆ ನಮ್ಗೆ 12 ಮೀಟರ್ ಅಂತೇಳಿ. ಸಿ ಪಿ ಅಳತಿ ಕಂಡು ಹಿಡ್ಕೋಬೇಕು. ಹೆಂಗ? ಸಿ ಡಿ ಒಳಗ ಪಿ ಡಿ ಅನ್ನ ಮೈನಸ್ ಮಾಡಿದ್ರೆ ಸಿ ಪಿ ಸಿಗ್ತೈತಿ. ಇದರ ಅಳತಿ ಗೊತ್ತಾದ್ಮೇಲೆ ಎ ಪಿ ಸಿ ತ್ರಿಭುಜದೊಳಗ ಪೈಥಾಗರಸ್ ಪ್ರಮೇಯ ಪ್ರಕಾರ ವಿಕರಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ವರ್ಗ ಮತ್ತು ಸಮ ಆ ಪ್ರಕಾರ ಬಿಡಿಸೋಣ. ಫಸ್ಟ್ ಏನ್ ಮಾಡೋಣ? ನಾವು ಸಿ ಪಿ ಅಳತೆ ಕಂಡುಹಿಡಿಯೋಣ. ಎ ಬಿ ಇಸ್ ಕಾಲ್ಡ್ ಪಿ ಡಿ ಇಸ್ ಕಾಲ್ಡ್ 6 ಮೀಟರ್. ಈಗ ಸಿ ಪಿ ಇಸ್ ಕಾಲ್ಡ್ ಟು ಸಿ ಡಿ ಮೈನಸ್ ಪಿ ಡಿ. ಸಿ ಡಿ ಮೈನಸ್ ಪಿ ಡಿ. ಸಿ ಡಿ ಅಂದ್ರೆ 11, ಪಿ ಡಿ ಅಂದ್ರೆ 6. 11ಗೆ 6 ಕಳೆದ್ರೆ 5 ಮೀಟರ್. ಇವಾಗ ಏನ್ ಮಾಡೋಣ? ತ್ರಿಭುಜ ಎ ಪಿ ಸಿ ದಲ್ಲಿ ಕೋನ್ ಎ ಪಿ ಸಿ ಇಸ್ ಕಾಲ್ಡ್ ಟು 90 ಡಿಗ್ರಿ. ಪೈಥಾಗರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಸಿ ಪಿ ಸ್ಕ್ವೇರ್. ಈಗ ಬೆಲೆಗಳನ್ನ ತುಂಬೋಣ. ಎ ಪಿ ಅಂದ್ರೆ ಎಷ್ಟೈತಿ? 12. ಈಗ 12 ಸ್ಕ್ವೇರ್ ಪ್ಲಸ್ ಸಿ ಪಿ ಅಂದ್ರೆ ಈಗ ಕಂಡು ಹಿಡಿದಿಲ್ಲ 5 ಸ್ಕ್ವೇರ್. 12 ಸ್ಕ್ವೇರ್ ಅಂದ್ರೆ 12 ವರ್ಗ 144. 5 ಸ್ಕ್ವೇರ್ ಅಂದ್ರೆ 5 ವರ್ಗ 125. ಬೆಲೆ 2 ವರ್ಗ 144 ಪ್ಲಸ್ 5 ವರ್ಗ 25. 144 25 2 ಸೇರಿದ್ರೆ 169. ಎ ಸಿ ಸ್ಕ್ವೇರ್. ನಮ್ಮ ಉದ್ದೇಶ ಎ ಸಿ ಬೆಲೆ ಕಂಡುಹಿಡಿಯೋದು. ಈ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಬರ್ತೈತಿ. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 169. ಸ್ಕ್ವೇರ್ ರೂಟ್ ಆಫ್ 169 ಇಂದ 169 ವರ್ಗಮೂಲ ಎಷ್ಟು ಅಂದ್ರೆ 169 ವರ್ಗಮೂಲ 13. ದೇರ್ಫೋರ್ ಕಂಬಗಳ ತುದಿಗಳ ನಡುವಿನ ಅಂತರ 13 ಮೀಟರ್ ಆಗಿದೆ. ಈಸಿಯಾಗಿ ನಾವು ಅಂತರ ಕಂಡುಹಿಡಿಯಬಹುದು. 13ನೇ ಪ್ರಶ್ನೆ ನೋಡ್ರಿ. ತ್ರಿಭುಜ ಎಬಿಸಿಯಲ್ಲಿ ಕೋನ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಡಿ ಮತ್ತು ಇಗಳು ಕ್ರಮವಾಗಿ ಸಿ ಎ ಮತ್ತು ಸಿ ಬಿಗಳ ಮೇಲಿನ ಬಿಂದುಗಳು ಆದರೆ ಎ ಇ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಇ ಸ್ಕ್ವೇರ್ ಎಂದು ಸಾಧಿಸಿ. ಚಿತ್ರದಲ್ಲಿ ನೋಡ್ರಿ, ಈ ತರ ಚಿತ್ರ ತಕೋಬೇಕು ನಾವು. ಬಹಳ ಸಿಂಪಲ್ ಇರ್ತವೆ. ಇಲ್ಲಿ ಎಲ್ಲಾ ಸಮಸ್ಯೆಗಳು ಕೂಡ ಪೈಥಾಗರಸ್ ಪ್ರಮೇಯವನ್ನು ಬಳಸಿ ಮಾಡೋದ್ರಿಂದ ಇಲ್ಲಿ ಯಾವ್ಯಾವ ಲಂಬಕೋನ ತ್ರಿಭುಜಗಳು ಇದಾವಲ್ಲ, ಎಲ್ಲಾ ಲಂಬಕೋನ ತ್ರಿಭುಜದಲ್ಲಿ ಕೂಡ ಪೈಥಾಗರಸ್ ಪ್ರಮೇಯ ಪ್ರಕಾರ ನಾವು ಸಮೀಕರಣ ಬರ್ಕೊಂಡು ಅವನು ಕೂಡಿಸೋದು ಆ ಕಡೆ ಈ ಕಡೆ ಕಳಿಸೋದು ಮಾಡಿಬಿಟ್ರೆ ಈಸಿಯಾಗಿ ನಾವು ಉತ್ತರವನ್ನು ಪಡ್ಕೋಬಹುದು. ಮೊದಲಿಗೆ ದತ್ತಾಂಶ ಬರ್ಕೊಳ್ಳೋಣ. ದತ್ತ ಏನ್ ಬರ್ಕೊಂಡು ನೋಡ್ರಿ. ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಸಿ 90 ಡಿಗ್ರಿ. ಡಿ ಮತ್ತು ಇಗಳ ಕ್ರಮವಾಗಿ ಸಿ ಎ ಮತ್ತು ಸಿ ಬಿಗಳ ಮೇಲಿನ ಬಿಂದುಗಳು. ಅವ್ರು ಏನ್ ಕೊಟ್ಟಿದ್ದಾರೆ ದತ್ತಾಂಶಗಳು ಬರ್ಕೋಬೇಕು. ಏನೆಲ್ಲ ಸಾಧಿಸ್ಬೇಕಂತ ಹೇಳಿರ್ತಾರಲ್ಲ ಒಂದು ಸಾಧನೆ ಎದುರು ಬರ್ಕೋಬೇಕು. ಎ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಸಾಧನೆ ಏನ್ ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ಎ ಸಿ ತ್ರಿಭುಜ ಲಂಬಕೋನ ತ್ರಿಭುಜ ಐತಿ, ಕೋನ್ ಸಿ 90 ಡಿಗ್ರಿ. ನೆಕ್ಸ್ಟ್ ಬಿ ಸಿ ಡಿ ತ್ರಿಭುಜ ಲಂಬಕೋನ ಐತಿ, ಆದರೂ ಕೂಡ ಪೈಥಾಗರಸ್ ಪ್ರಮೇಯ ಪ್ರಕಾರ ಬರ್ಕೋಬೇಕು. ನೆಕ್ಸ್ಟ್ ಸಿ ಡಿ ಇ ತ್ರಿಭುಜ, ಲಾಸ್ಟ್ ದೊಡ್ಡ ತ್ರಿಭುಜ ಎ ಬಿ ಸಿ ತ್ರಿಭುಜ. ಈ ಅಷ್ಟು ತ್ರಿಭುಜದಲ್ಲಿ ಕೂಡ ನಾವು ಪೈಥಾಗರಸ್ ಪ್ರಮೇಯ ಪ್ರಕಾರ ಬರ್ಕೊಳ್ಳೋಣ. ಫಸ್ಟ್ ಎ ಸಿ ಎ ತ್ರಿಭುಜ ತಗೋಣ. ತ್ರಿಭುಜ ಎ ಸಿ ದಲ್ಲಿ ಕೋನ್ ಸಿ 90 ಡಿಗ್ರಿ. ವಿಕರ್ಣ ಯಾವ್ದಾಗತ್ತೆ ನೋಡುವಾಗ ಎ ಇ ವಿಕರ್ಣ ಆಗತ್ತೆ. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ವರ್ಗಗಳು ಮತ್ತು ಸಮ ಇರ್ತದೆ. ಹಾಗಾಗಿ ಎ ಸಿ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್.
ಇದನ್ನ ಸಮೀಕರಣ 1. ಅದೇ ತರ ತ್ರಿಭುಜ BCD ದಲ್ಲಿ ಇಲ್ಲಿ ಕೂಡ ಕೋನ C 90 ಡಿಗ್ರಿ. ಪೈಥಾಗರಸ್ ಪ್ರಮೇಯದ ಪ್ರಕಾರ ಬರೆದ್ರೆ ಏನಾಗುತ್ತೆ ನೋಡ್ರಿ, BCD ತ್ರಿಭುಜದೊಳಗ BD ಏನಾಗ್ತೈತಿ, ವಿಕರ್ಣ ಆಗ್ತೈತಿ. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತ ಸಮ ಆಗ್ತೈತಿ. ಹಾಗಾಗಿ BD² + CB² BD². ಇದನ್ನ ಸಮೀಕರಣ 2 ಅಂತ ಹೇಳ್ತೀವಿ. ಈಗ ಸಮೀಕರಣ 1 ಮತ್ತು 2 ಕೂಡಿಸಲಾಗಿದೆ. ಸಮೀಕರಣ 2 ಸಮೀಕರಣ ಕೂಡಿಸಬೇಕು. ಸಮೀಕರಣದ ಎಡಭಾಗವನ್ನು ಎಡಭಾಗ ಜೊತೆ ಕೂಡಿಸಬೇಕು, ಬಲಭಾಗವನ್ನು ಬಲಭಾಗ ಜೊತೆ ಕೂಡಿಸಬೇಕು. ಒಂದನೇ ಸಮೀಕರಣದ ಎಡಭಾಗ AC² + CE² ಪ್ಲಸ್ ಎರಡನೇ ಸಮೀಕರಣದ ಎಡಭಾಗ CD² + BC². ನೆಕ್ಸ್ಟ್ ಮೊದಲನೇ ಸಮೀಕರಣದ ಬಲಭಾಗ AE² ಪ್ಲಸ್ ಎರಡನೇ ಸಮೀಕರಣದ ಎಡಭಾಗ BD². ಇದನ್ನ ಸಮೀಕರಣ 3. ಈಗ CDE ತ್ರಿಭುಜ ತಗೊಳ್ಳೋಣ. ತ್ರಿಭುಜ CDE ದಲ್ಲಿ CDE ಇದು ಚಿಕ್ಕ ತ್ರಿಭುಜ, ಅಲ್ಲಿ ಕೂಡ ಕೋನ C 90 ಡಿಗ್ರಿ. ಪೈಥಾಗರಸ್ ಪ್ರಮೇಯ ಪ್ರಕಾರ ಏನಾಗ್ತೈತಿ, ವಿಕರ್ಣದ ಮೇಲಿನ ವರ್ಗ DE² = CD² + CE². ಇದನ್ನ ಸಮೀಕರಣ 4 ಅಂತ ಹೇಳ್ತೀವಿ. ಲಾಸ್ಟ್ ಕೊನೆಯ ದೊಡ್ಡ ತ್ರಿಭುಜ ಯಾವ್ದಂದ್ರೆ ACB ತ್ರಿಭುಜ. ತ್ರಿಭುಜ ACB ದಲ್ಲಿ ಕೋನ C 90 ಡಿಗ್ರಿ, ಪೂರ್ತಿ ದೊಡ್ಡ ತ್ರಿಭುಜ. ಇದಕ್ಕೆ ಅಭಿಮುಖವಾಗಿರೋ ಬಾಹು AB ವಿಕರ್ಣ, ಅಂದ್ರೆ AC² + CB² = AB². AC² + BC² = AB². ಇದನ್ನ ಸಮೀಕರಣ 5 ಅಂತ ಹೇಳ್ತಾರೆ. ಈಗ 4ನೇ ಸಮೀಕರಣ 5ನೇ ಸಮೀಕರಣ ಕೂಡಿಸೋಣ. ಸಮೀಕರಣದ ಎಡಭಾಗವನ್ನು ಎಡಭಾಗ ಜೊತೆ ಕೂಡಿಸಬೇಕು. ಅಂದ್ರೆ CD² + CE² ಪ್ಲಸ್ 5ನೇ ಸಮೀಕರಣ ಎಡಭಾಗ AC² + BC² ಬಲಭಾಗ AB². ಇದನ್ನ ಸಮೀಕರಣ 6 ಅಂತ ಹೇಳ್ತೀವಿ. 3ನೇ ಸಮೀಕರಣ ಮತ್ತು 6ನೇ ಸಮೀಕರಣ ಹೋಲಿಸಿ ನೋಡ್ರಿ, ಎಡಭಾಗ ಹೋಲಿಸಿ ನೋಡ್ರಿ. AC² ಐತಿ, AC², CE² ಐತಿ, CE², CD², CD², BC² BC². ಅಂದ್ರೆ ಈ ಎರಡು ಸಮೀಕರಣದ ಎಡಭಾಗಗಳು ಸಮ. 3ನೇ ಸಮೀಕರಣದ ಎಡಭಾಗ 6ನೇ ಸಮೀಕರಣದ ಎಡಭಾಗ ಸಮ ಆದವು. ಯಾವುದೇ ಎರಡು ಸಮೀಕರಣದ ಎಡಭಾಗಗಳು ಸಮ ಇದ್ರೆ ಆಟೋಮೆಟಿಕಲಿ ಬಲಭಾಗಗಳು ಕೂಡ ಸಮ ಇರ್ತವೆ. ಹಾಗಾಗಿ ಸಮೀಕರಣ 3 ಮತ್ತು 6ರಿಂದ ನಾವು ನೇರವಾಗಿ 3ನೇ ಸಮೀಕರಣದ ಬಲಭಾಗ = 6ನೇ ಸಮೀಕರಣದ ಬಲಭಾಗ. ಸಮೀಕರಣ 3 ಮತ್ತು 6ರಿಂದ AE² + BD² = AB² + DE². 3ನೇ ಸಮೀಕರಣದ ಬಲಭಾಗ 6ನೇ ಸಮೀಕರಣದ ಬಲಭಾಗ ಸಮ ಇದೆ. ಈ ತರ ಈಸಿಯಾಗಿ ನಾವು ಪೈಥಾಗರಸ್ ಪ್ರಮೇಯ ಬಳಸಿ ಸಾಧಿಸಬಹುದು. 14 ಪ್ರಾಬ್ಲಮ್. DB = 3CD ಆಗುವಂತೆ ತ್ರಿಭುಜ ABC ಯಲ್ಲಿ A ನಿಂದ BC ಗೆ ಇಳಿದ ಲಂಬವು BC ಯನ್ನು D ನಲ್ಲಿ ಛೇದಿಸುತ್ತದೆ. 2AB² = 2AC² + BC² ಎಂದು ಸಾಧಿಸಿ. ಮೊದಲು ದತ್ತಾಂಶ ಬರ್ಕೊಳ್ಳೋಣ. ದತ್ತ ಏನ್ ಬರ್ಕೊಂಡ್ವಿ, ಅವ್ರೇನ್ ಕೊಟ್ಟಿದಾರೆ, DB = 3CD ಅಂತ ಬರ್ಕೊಂಡಿದ್ವಿ. ನೆಕ್ಸ್ಟ್ BC ಒಂದು ಲಂಬ ಹೇಳಿದಾರೆ ಅಂತ ಹೇಳಿದಾರೆ, ಹಾಗಾಗಿ AD = BC ಅಂತ ಬರ್ಕೊಂಡಿದ್ವಿ. ನೆಕ್ಸ್ಟ್ ಸಾಧನೀಯ ಏನನ್ನ ಸಾಧಿಸಬೇಕಂತ ಅವರ ಹೇಳಿದಾರ, 2AB² = 2AC² + BC². ನೆಕ್ಸ್ಟ್ ಸಾಧನೆ, ಇಲ್ಲಿ ಯಾವ ತರ ಸಾಧನೆ ಮಾಡ್ಬೇಕಂದ್ರ, ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳು ಉಂಟಾಗಿವೆ. ಯಾವ್ಯಾವಂದ್ರ ADC ತ್ರಿಭುಜ, ADB ತ್ರಿಭುಜ. ಈ ಎರಡು ತ್ರಿಭುಜದಲ್ಲಿ ಕೂಡ ಪೈಥಾಗರಸ್ ಪ್ರಮೇಯ ಪ್ರಕಾರ ಸಮೀಕರಣ ಬರ್ಕೊಂಡು ಅದನ್ನ AD² ಕಂಡಿಡಿಯೋ ರೂಪದ ಬರ್ಕೊಂಡು ಎರಡು ಸಮೀಕರಣ ಈಕ್ವಲ್ ಮಾಡಿಬಿಟ್ರ, ಈಕ್ವಲ್ ಮಾಡಿ ಏನೈತಂದ್ರೆ DB ಅಂದ್ರೆ 3CD ತುಂಬಬೇಕು, BD ಅಂದ್ರೆ ಅದ್ರ ಬೆಲೆ ತುಂಬಿ ಸುಲಭೀಕರಿಸಿದ್ರೆ ಉತ್ತರವನ್ನ ಈಜಿಯಾಗಿ ಕಂಡುಕೋಬಹುದು. ಫಸ್ಟ್ ತ್ರಿಭುಜ ADC ದಲ್ಲಿ ಕೋನ ADC = 90 ಡಿಗ್ರಿ. ತ್ರಿಭುಜ ADC ದಲ್ಲಿ ಕೋನ ADC = 90 ಡಿಗ್ರಿ. ಇದು 90 ಡಿಗ್ರಿ ಇರುತ್ತೆ. ಇಲ್ಲಿ ವಿಕರ್ಣ ಯಾವ್ದಾಕತಿ, ಲಂಬ ಕೋನಕ್ಕೆ ಅಭಿಮುಖ ಬಾಹು AC ವಿಕರ್ಣ ಆಕತಿ. ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತ ಸಮ ಆಗ್ತದೆ. ಹಾಗಾಗಿ AD² + CD² = AC². ಪೈಥಾಗರಸ್ ಪ್ರಮೇಯ ಪ್ರಕಾರ ಬರ್ಕೊಂಡ್ವಿ. ಇದನ್ನ ನಾವು ಈಗ ಏನ್ ಮಾಡೋಣ ಅಂದ್ರೆ AD² ಬೆಲೆ ಕಂಡಿಡಿಯೋ ರೂಪದಾಗ ಬರ್ಕೊಳ್ಳೋಣ. ಅಂದ್ರೆ AD² ಅನ್ನು ಹೊರತುಪಡಿಸಿ ಉಳಿಕಿದ್ದೆಲ್ಲ ಆ ಕಡೆ ಕಳಿಸ. AD² = ಬಲಗಡೆ ಆಲ್ರೆಡಿ AC² ಐತಿ, ಪ್ಲಸ್ CD² ಬಲಗಡೆ ಕಳಿಸಿದ್ರೆ ಮೈನಸ್ CD² ಆಯ್ತು. ಇದನ್ನ ಸಮೀಕರಣ 1. ಅದೇ ತರ ತ್ರಿಭುಜ ADB ದಲ್ಲಿ ಕೋನ ADB = 90 ಡಿಗ್ರಿ. ವಿಕರ್ಣ ಯಾವ್ದಾಕತಿ, AB² ಆಕತಿ.
ಹಾಗಾಗಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತದೆ. ಅಂದ್ರೆ AD² ಪ್ಲಸ್ BD² = AB². ಇದು ಕೂಡ AD² ಬೆಲೆ ಕಂಡುಹಿಡಿಯೋ ರೂಪ ಬರ್ಕೊಳ್ಳೋಣ. ಅಂದ್ರೆ BD² ನ ಆ ಕಡೆ ಕಳಿಸೋಣ. ಇದನ್ನ ಸಮೀಕರಣ 2 ಅಂತ ಹೇಳ್ತಾರೆ. ಒಂದೇ ಸಮೀಕರಣ ಎರಡನೇ ಸಮೀಕರಣ ಎಡಭಾಗಗಳು ಸಮ ಅದಾವೆ. AD² ಆಟೋಮೆಟಿಕಲಿ ಬಲಭಾಗಗಳು ಕೂಡ ಸಮ ಇರ್ತಾವೆ. ಇವನ್ನ ಈಕ್ವಲ್ ಮಾಡೋಕ್ಕಿಂತ ಪೂರ್ವದಲ್ಲಿ ಇವುಗಳ ಬೆಲೆ ಕಂಡುಹಿಡ್ಕೋಬೇಕು. CD ಅಂದ್ರೆ ಏನು, BD ಅಂದ್ರೆ ಏನು, BC ಅಂದ್ರೆ ಏನು. ದತ್ತ ಏನ್ ಕೊಟ್ಟಿರೋದ್ರೆ DB = 3CD. DB ಅಂದ್ರೆ CD ಯ 3ರಷ್ಟು ಇದ್ದದಂತ. ಹಾಗಾದ್ರೆ BC ಏನಾಗುತ್ತೆ ನೋಡ್ರಿ. DB ಅಂದ್ರೆ 3CD, ಇದು ಒಂದು CD, 3CD, ಒಂದು CD ಕೊಡಿಸಿದ್ರೆ BC 4CD ಆಯ್ತು. ಇದು ನಾವು CD ಕಂಡುಹಿಡಿಯೋ ರೂಪ ಬರೆದ್ರೆ 4 ಇಲ್ಲೇ CD ಜೊತೆ ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ಅಂದ್ರೆ CD = BC/4 ಆಯ್ತು. ಅದೇ ತರ BD ಅನ್ನ BC ಬಳಸ್ಕೊಂಡು ಬರೆಯಕ್ಕೆ ಸಾಧ್ಯತೆ ಐತೆ ನೋಡೋಣ. BD ಅಂದ್ರೆ ಏನು, 3CD ಅಂತ ಕೊಟ್ಟಾರ. ಇದನ್ನ ಹೆಂಗ್ ಬರ್ಕೋಬಹುದು, 3 × CD ಅಂದ್ರೆ BC/4 ಅಂದ್ರೆ 3/4 × BC ಅಂದ್ರೆ BD. ಈಗ ಏನ್ ಮಾಡೋಣ ಅಂದ್ರೆ ಸಮೀಕರಣ 1 ಮತ್ತು 2 ಅನ್ನ ಹೋಲಿಸಲಾಗಿ ಎಡಭಾಗಗಳ ಸಮ ಇದಾವೆ, ಆಟೋಮೆಟಿಕಲಿ ಬಲಭಾಗಗಳ ಸಮ ಇರ್ತಾವೆ. ಒಂದನೇ ಸಮೀಕರಣದ ಬಲಭಾಗ AC² - CD² = ಎರಡನೇ ಸಮೀಕರಣದ ಬಲಭಾಗ AB² - BD² ಈಕ್ವಲ್ ಮಾಡ್ಕೊಂಡು ಈಗ ಬೆಲೆ ತುಂಬೋಣ. AC² ಆಸ್ ಇಟ್ ಈಸ್. CD ಅಂದ್ರೆ ಏನದ, BC/4. CD ಇದ್ದಲ್ಲ BC/4 ತುಂಬ, BC/4 ಹೋಲ್ ಸ್ಕ್ವೇರ್. AB ಕೂಡ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. BD ಅಂದ್ರೆ ಏನು, BD ಅಂದ್ರೆ 3/4 BC. ಸ್ವಲ್ಪ AC² ಇದು BC/4 ಅನ್ನ ಎರಡು ಸೈಡ್ ಗುಣಿಸಿದ್ರೆ BC²/16 ಆಗ್ತದೆ. AB² as it is minus 3/4 ಅನ್ನ ಎರಡು ಸೈಡ್ ಗುಣಿಸಿದ್ರೆ 3 × 9 BC². ಲಸ ತೆಗೆಯೋಣ. 1 ಮತ್ತು 16 ಲಸ 16 ಬರ್ತೈತಿ. 1 16 16 16 × AC² 16 AC² ಮೈನಸ್ 1 BC² ಇಲ್ಲಿ ಕೂಡ ಲಸ ತೆಗೆದ್ರೆ 16 ಬರ್ತದೆ. ಲಸ 1 16 16 16 AB² ಮೈನಸ್ 9 BC². ಈ 16 ಇಲ್ಲೊಳಗೆ ಗುಣಿಸ್ತೈತಿ, ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು. ಏನ್ ನೋಡಿತ್ತು ಈಗ, 16 AC² 16 AB² ಈ ಕಡೆ ತಗೊಂಡ್ರೆ ಮೈನಸ್ 16 AB² ಮೈನಸ್ BC² ಈ ಕಡೆ ಕಳಿಸೋಣ ಪ್ಲಸ್ BC² ಆಗ್ತೈತಿ. ಇಲ್ಲಿ ಏನೈತಿ ಆಲ್ರೆಡಿ ಮೈನಸ್ 9 BC². 16 AC² 16 AB² 16 ಕಾಮನ್ ತೆಗೆದು 16 ಕಾಮನ್ ತೆಗೆದ್ರೆ ಇಲ್ಲಿ AC² ಮೈನಸ್ AB². ಇಲ್ಲಿ BC² ಸಜಾತಿ ಪದಗಳು ಒಂದು ಪ್ಲಸ್ ಐತಿ ಒಂದು ಮೈನಸ್ ಐತಿ, ಕಳಿಬೇಕು. ಅಂದ್ರೆ 9 1 ಕಳೆದ್ರೆ ಮೈನಸ್ 8 BC². 8 ಇಲ್ಲೇ ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ. ಅಂದ್ರೆ ಏನಾಯ್ತದೆ 16/8 AC² ಮೈನಸ್ AB² = ಮೈನಸ್ BC². 8 BC² ಜೊತೆ ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ. ಅಂದ್ರೆ ಏನ್ ಉಳಿತದೆ 8 1 8 16. ಅಂದ್ರೆ ಇದನ್ನ ಒಳಗಿನ ಪದಗಳಿಗೆ ಗುಣಿಸಿದ್ರೆ 2 × AC² 2 AC², 2 × AB² 2 AB², ಬಲಗಡೆ ಮೈನಸ್ BC² ಮೈನಸ್ 2 AB² ಬಲಗಡೆ ಕಳಿಸ್ತದೆ, ಮೈನಸ್ BC² ಎಡಗಡೆ ತಗೋಬೇಕು. 2 AC² ಆಸ್ ಇಟ್ ಈಸ್ ಮೈನಸ್ BC² ಈ ಕಡೆ ತಗೊಂಡ್ರೆ ಪ್ಲಸ್ BC² ಆಗ್ತೈತಿ. ಮೈನಸ್ 2 AB² ಬಲಗಡೆ ಕಳಿಸಿದ್ರೆ ಪ್ಲಸ್ 2 AB².
ಈಗ ಬಲಭಾಗ ಪೂರ್ತಿ ಎಡಭಾಗ ಪೂರ್ತಿ ಬಲಭಾಗ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. 2ab² ಈಸ್ ಈಕ್ವಲ್ ಟು 2ac² ಪ್ಲಸ್ bc². ಈ ತರ ನಾವು ಪೈಥಾಗರಸ್ ಪ್ರಮೇಯ ಬಳಸಿ ಈಸಿಯಾಗಿ ಪ್ರೂವ್ ಮಾಡಬಹುದು.